ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಹಿಂದೆ ಭಾರತೀಯ ಸಿನಿಮಾ ಜಗತ್ತಿನ ಜಕ್ಕಣ್ಣ ಎಸ್ ರಾಜಮೌಳಿ ಅವರ ಜೀವನದ ಖಡಕ್ ಸ್ಟೋರಿ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಇವತ್ತು ನಾವು ತಂದಿರೋದು ಅಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ. ಇದು ಬಾಲಿವುಡ್ ನ ಜಗಮಗಿಸುವ ಲೈಟ್ ಗಳ ಹಿಂದೆ ಮರೆಯಾಗಿರುವಂತಹ ರಣವೀರ್ ಸಿಂಗ್ ಅನ್ನುವಂತಹ ಬಬ್ಲಿ ಬಾಯ್ ನ ಅನ್ಟೋಲ್ಡ್ ಸ್ಟೋರಿ. ಚಿಕ್ಕವರಿದ್ದಾಗ ಸ್ಟೀವನ್ ಸ್ಪೀಲ್ಬರ್ಗ್ ಅವರ ಇಂಡಿಯಾನಾ ಜಾನ್ಸ್ ಫಿಲಂ ನ ಫ್ಯಾನ್ ಬಾಯ್ ಆಗಿದ್ದಂತಹ ರಣವೀರ್ ಇಂದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೇಗೆ ಬೆಳೆದ್ರು, ರಣವೀರ್ ಸಿಂಗ್ ಬೌನಾನಿ ಇಂದು ರ್ಯಾಂಬೋ ಹೇಗಾದ್ರು ಅನ್ನುವಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನೋಡ್ಕೊಂಬರೋಣ ಬನ್ನಿ. ಅವರ ಲೈಫ್ ಅನ್ನೋ ಪಾರ್ಕ್ ಸುತ್ತ ಒಂದ್ ರೌಂಡ್ ಹಾಕೊಂಬರೋಣ ಬನ್ನಿ. ಅವರ ಜೀವನದ ರೋಲರ್ ಕೋಸ್ಟರ್ ರೈಡ್ ನಿಮ್ಮನ್ನ ಥ್ರಿಲ್ ಜೊತೆಗೆ ನಿಜವಾಗ್ಲೂ ಇನ್ಸ್ಪೈರ್ ಕೂಡ ಮಾಡುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳಬಲ್ಲೆ. ಇನ್ಯಾಕ್ ತಡ, ಶುರು ಮಾಡ್ಕೊಳ್ಳೋಣ. 1985ರಲ್ಲಿ ಮುಂಬೈನ ಉದ್ಯಮಿ ಕುಟುಂಬದಲ್ಲಿ ಜನಿಸಿದಂತಹ ರಣವೀರ್ ಸಿಂಗ್ ಬೌನಾನಿ ಅವರ ತಂದೆ ಜಗಜೀತ್ ಸಿಂಗ್ ಆಟೋಮೋಟಿವ್ ಲೆದರ್ ಉದ್ಯಮಿ, ಸ್ಟ್ರಿಕ್ಟ್ ಡಿಸಿಪ್ಲೈನ್ ಡ್ಯಾಡಿ ಅವರು. ಮಮ್ಮಿ ಅಂಜು ಬೌನಾನಿ. ಸ್ಟೇಜ್ ಮೇಲೆ ಧಮಾಕ ಮಾಡ್ತಿದ್ದಂತಹ ರಣವೀರು ಓದೋದ್ರಲ್ಲಿ ನಮ್ಗಳ ತರಾನೆ ಆವರೇಜು. ಜನರನ್ನ ಹೇಗಾದ್ರೂ ಮಾಡಿ ತನ್ನ ಕಡೆ ಸೆಳೆಯುವಂತಹ ಟ್ಯಾಲೆಂಟು ಈ ಹುಡುಗನ್ಗೆ ನೀರ್ ಕುಡಿದಷ್ಟು ಈಸಿ ಆಗಿತ್ತು. ಇದನ್ನ ನೋಡಿ ಜನ ನಿಮ್ ಮಗನ್ನ ಥಿಯೇಟರ್ ಜಾಯಿನ್ ಮಾಡಿಸಿ, ಡ್ರಾಮಾ ಪ್ಲೇಗಳನ್ನ ಮಾಡಿಸಿ, ಆಕ್ಟರ್ ಆಗೇ ಆಗ್ತಾನೆ ಅಂತ ಸಜೆಸ್ಟ್ ಕೂಡ ಮಾಡಿದ್ರಂತೆ. ಬಟ್ ಫ್ಯಾಮಿಲಿ ಮಾತ್ರ ಕಾಮರ್ಸ್ ಮಾಡು, ಫ್ಯೂಚರ್ ಸೇಫ್ ಆಗಿರುತ್ತೆ ಅನ್ನುವಂತಹ ಆಪ್ಷನ್ ಮುಂದೆ ಇಡ್ತಾರೆ. ಅದ್ರಂಗೆನೆ ರಣವೀರ್ ಸಿಂಗ್ ಅವರು HR ಕಾಲೇಜ್ ಆಫ್ ಕಾಮರ್ಸ್ ನಲ್ಲಿ ಡಿಗ್ರಿಯನ್ನ ಪಡ್ಕೋತಾರೆ. ಡಿಗ್ರಿ ಏನೋ ಪಡ್ಕೋತಾರೆ, ಆದ್ರೆ ಮನ್ಸಿಗೆ ಯಾಕೋ ಸಮಾಧಾನನೇ ಇರಲ್ಲ. ನಾನು ಆಕ್ಟರ್ ಆಗ್ಬೇಕು ಅನ್ನೋ ಫೈರ್ ಅವ್ರನ್ನ ಸುಮ್ನೆ ಕೂತ್ಕೊಳ್ಳೋದಕ್ಕೆ ಬಿಡೋದೇ ಇಲ್ಲ. ಹೇಗಾದ್ರೂ ಮಾಡಿ ಸಿನಿಮಾಗ್ ಬರ್ಲೇಬೇಕು ಅನ್ನುವಂತಹ ಹಠ ಅವ್ರನ್ನ ಅಡಿಕ್ಷನ್ಗೆ ತಳ್ಳುತ್ತೆ. ಒಂದಲ್ಲ ಎರಡಲ್ಲ 100ಕ್ಕೂ ಹೆಚ್ಚು ಆಡಿಷನ್ ಗಳನ್ನ ಕೊಟ್ರು ಏನು ಯೂಸ್ ಆಗಲ್ಲ. ಅವ್ರ ಬ್ಯಾಡ್ ಲಕ್ಗೆ ಕೆಲವೊಂದ್ಸಲ ಟ್ರಾಫಿಕ್ ಇಂದ ಆಡಿಷನ್ ಚಾನ್ಸ್ ಕೂಡ ಕಳ್ಕೊತಾರಂತೆ. ಒಂದು ದಿನ ಬರುತ್ತೆ, ಒಂದು ಫೈನ್ ಡೇ ಬ್ಯಾಂಡ್ ಬಜಾ ಭಾರತ್ ಅನ್ನೋ ಫಿಲಂಗೆ ಆಡಿಷನ್ ಕೊಟ್ರು. ಅಲ್ಲಿ ಇವರ ಆಕ್ಟಿಂಗ್ ಸ್ಕಿಲ್ ಸುಮಾರಾಗಿದ್ದರಿಂದ ಪ್ರೊಡ್ಯೂಸರ್ ಇವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಆದ್ರೆ ಒಂದು ವರ್ಷ ಕ್ವಾರ್ಟರ್ಸ್ ನ ಮಿರರ್ ಮುಂದೆ ನಿಂತ್ಕೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡಿದ್ರಿಂದ ರಣವೀರ್ ಅವರ ಡೈಲಾಗ್ ಡೆಲಿವರಿ ಇಂಪ್ರೆಸ್ ಮಾಡುತ್ತೆ. ಈ ಕಾರಣಕ್ಕೆ ಫಿಲಂ ಟೀಮು ಲೀಡ್ ಆಗಿ ಅವರನ್ನ ಸೆಲೆಕ್ಟ್ ಮಾಡ್ತಾರೆ. ಡೈಲಾಗ್ಸ್ ಮೇಲೆ ಎಷ್ಟು ಕಂಟ್ರೋಲ್ ನ ಇಟ್ಕೊಂಡಿದ್ರು ಅಂತಂದ್ರೆ, ಡೈಲಾಗ್ ಅಲ್ಲದೆ ಅದರ ಜೊತೆ ಇರುವಂತಹ ಎಲ್ಲಾ ಡಾಟ್ಸ್ ಕಾಮಗಳನ್ನ ಯಥಾವತ್ತಾಗಿ ಹೇಳುವಂತಹ ಎಕ್ಸಲೆಂಟ್ ಮೆಮೊರಿ ಪವರ್ ಅವ್ರಿಗಿತ್ತು. 2010ರಲ್ಲಿ 13 ಕೋಟಿಯಲ್ಲಿ ತಯಾರಾದಂತಹ ಬ್ಯಾಂಡ್ ಬಜಾ ಭಾರತ್ ಚಿತ್ರ ಮ್ಯಾಜಿಕಲ್ 30 ಕೋಟಿ ಗಳಿಕೆ ಮಾಡಿ ಬಾಕ್ಸ್ ಆಫೀಸ್ ಅಲ್ಲಿ ಹಿಟ್ ಅಂತ ಸಾಬೀತಾಯಿತು. ಈ ಸಿನಿಮಾದ ಶೂಟಿಂಗ್ ಸೆಟ್ ನಲ್ಲಿ ನಟಿ ಅನುಷ್ಕಾ ಶರ್ಮಾ ಆಕ್ಟಿಂಗ್ ಗೆ ಸಹಾಯ ಮಾಡ್ತಾ ಇದ್ರು ಅಂತ ಅವರ ಇಂಟರ್ವ್ಯೂಗಳಲ್ಲೂ ಕೂಡ ತುಂಬಾ ಸಲ ಹೇಳ್ಕೊಂಡಿದ್ದಾರೆ. 2013ರಲ್ಲಿ ಬಂದಂತಹ ಅವರ ಎರಡನೇ ಸಿನಿಮಾ ಲುಟೇರಾ. ಈ ಸಿನಿಮಾಗಾಗಿ ಪಟ್ಟಂತಹ ಕಷ್ಟ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ. ಗನ್ ಶಾಟ್ ತಿನ್ನುವಂತಹ ಸೀಕ್ವೆನ್ಸ್ ನಲ್ಲಿ ನೋವನ್ನ ರಿಯಲಿಸ್ಟಿಕ್ ಆಗಿ ತೋರಿಸೋದಕ್ಕೆ ಹೊಟ್ಟೆಗೆ ಪೇಪರ್ ಕ್ಲಿಪ್ ಇಂದ ಚುಚ್ಚಿ ಆಕ್ಟ್ ಮಾಡಿದ್ದ ಇವ್ರಿಗೆ ಆಕ್ಟಿಂಗ್ ಮೇಲಿರುವಂತಹ ಒಲವನ್ನ ತೋರಿಸುತ್ತೆ. ಬ್ಯಾಕ್ ಇಂಜುರಿ ಇದ್ರೂ ಕೂಡ ಆ ನೋವಲ್ಲೇ ಶೂಟಿಂಗ್ ನಲ್ಲಿ ಪಾಲ್ಗೊಂಡಿದ್ದನ್ನ ಎಲ್ಲರೂ ಮೆಚ್ಚಲೇಬೇಕು. ಕಲ್ಟ್ ಕ್ಲಾಸಿಕ್ ಆಗಿರುವಂತಹ ಲುಟೇರಾ ಫಿಲಮ್ ಬಾಕ್ಸ್ ಆಫೀಸ್ ಅಲ್ಲಿ ಅಷ್ಟೇನು ಸದ್ದು ಮಾಡಲ್ಲ. ಇನ್ನು ಅದಾದ ನಂತರ ತೆರೆ ಕಂಡಂತಹ ಗೋಲಿಯೋಂಕಿ ರಸ್ಲೀಲಾ ರಾಮ್ಲೀಲಾ ಈ ಸಿನಿಮಾದಲ್ಲಿ ರಣವೀರ್ ಮತ್ತು ದೀಪಿಕಾ ಪಡ್ಕೋಣೆ ಬೊಂಬಾಟ್ ಕೆಮಿಸ್ಟ್ರಿ ಸೂಪರ್ ಆಗಿ ವರ್ಕ್ ಆಗುತ್ತೆ. ಆ ಕೆಮಿಸ್ಟ್ರಿಯಿಂದ ರಣವೀರ್ ರ ಒನ್ ಸೈಡ್ ಲವ್ ಟ್ರ್ಯಾಕ್ ಕೂಡ ಶುರುವಾಯಿತು. ದೀಪಿಕಾ ಅವರ ನೋ ಇಂದ ಸ್ಟಾರ್ಟ್ ಆಗಿ ಗಿಫ್ಟ್ಗಳು, ಲವ್ ಲೆಟರ್ಗಳು, ಮಿಡ್ ನೈಟ್ ಕಾಲ್ಗಳು, ಫೈನಲಿ ದೀಪಿಕಾ ಅವರ ಹಾರ್ಟ್ ಅಲ್ಲಿ ರಣವೀರ್ ಜಾಗ ಪಡ್ಕೊಂಡ್ರು. ಆದ್ರೆ ರಿಲೇಶನ್ಶಿಪ್ ಅಲ್ಲಿ ಫುಲ್ ರೋಲರ್ ಕೋಸ್ಟರ್, ಬ್ರೇಕಪ್ ರೂಮರ್ಗಳು, ದೀಪಿಕಾ ಅವರ ಡಿಪ್ರೆಷನ್ ಫೈಟು, ಇಂಡಸ್ಟ್ರಿ ಪ್ರೆಷರ್. ಈ ನಡುವೆ ರಣವೀರ್ ದೀಪಿಕಾಗೆ 50 ಸರಿ ಮ್ಯಾರೇಜ್ ಪ್ರಪೋಸ್ ಮಾಡಿದ್ರು ಕೂಡ ಅದರಲ್ಲಿ 49 ಸಲ ರಿಜೆಕ್ಟ್ ಮಾಡ್ತಾರೆ. ಆದ್ರೆ ಫೈನಲಿ 50ನೇ ಟೈಮಲ್ಲಿ ಇಟಲಿ ವೆಕೇಶನ್ ನಲ್ಲಿ ವೆಡ್ಡಿಂಗ್ ಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ನಂತರ 2018ರಲ್ಲಿ ಇಟಲಿಯಲ್ಲೇ ಅದ್ದೂರಿಯಾಗಿ ಮದ್ವೆ ಮಾಡ್ಕೋತಾರೆ. ಅಸಲಿ ಆಟ ಶುರುವಾಗಿದ್ದೆ 2018ರಲ್ಲಿ. ಪದ್ಮಾವತ್ ಶೂಟ್ ವೇಳೆ ದೀಪಿಕಾ ವೆಡ್ಡಿಂಗ್ ಸಂತೋಷದ ನಡುವೆ ರಣವೀರ್ ಡಿಪ್ರೆಷನ್ಗೆ ಕೂಡ ಹೋಗ್ತಾರೆ. 83 ಅನ್ನುವಂತಹ ಚಿತ್ರಕ್ಕೆ ತೂಕ ಹೆಚ್ಚು ಮಾಡ್ಕೊಂಡಿದ್ದು ಅವರನ್ನ ಮೆಂಟಲಿ ಡೌನ್ ಮಾಡ್ತು. ಸ್ಟ್ರೆಸ್, ಮೂಡ್ ಸ್ವಿಂಗ್ಗಳು, ಬೈಪೋಲಾರ್ ಕೂಡ ಆಗ್ಬೋದು ಅಂತ ಡಾಕ್ಟರ್ ವಾರ್ನಿಂಗ್ ಕೊಟ್ಟಿದ್ರು. ಅದೇ ಚಿತ್ರಕ್ಕಾಗಿ 40 kg ಅಪ್ ಡೌನ್ ಮಾಡುವಂತಹ ಸಂದರ್ಭದಲ್ಲಿ ಲೆಕ್ಕ ಇಲ್ದಷ್ಟು ಬ್ಲಡ್ ವಾಮಿಟ್ ಅನ್ನ ಮಾಡ್ಕೊಂಡಿದ್ರಂತೆ. ಇಷ್ಟೇ ಅಲ್ಲದೆ ಎಕ್ಸ್ ಗರ್ಲ್ ಫ್ರೆಂಡ್ ಬ್ರೇಕಪ್ ವಿಷಯ ಇಟ್ಕೊಂಡು ಮೀಡಿಯಾ ಅವ್ರನ್ನ ಪಾಗಲ್ ರಣವೀರ್ ಹೇಟೆಡ್ ಸ್ಪ್ರೆಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಒಟ್ನಲ್ಲಿ ರಣವೀರ್ ಎಲ್ಲಾ ಕಡೆಯಿಂದ ಚೆಕ್ಮೇಟ್ ಆಗಿದಂತೂ ಪಕ್ಕ. ಇನ್ನು 2013ಕ್ಕೆ ಹೋಗೋದಾದ್ರೆ ಲುಟೇರಾ ಸೋಲಿನ ನಂತರ ಗೋಲಿಯೋಂಕಿ ರಸ್ಲೀಲಾ ರಾಮ್ಲೀಲಾ ಈ ಚಿತ್ರ ರಣವೀರ್ ರ ಸಿನಿಮಾ ಮೇಲಿನ ಪರ್ಸೆಪ್ಷನ್ ಅನ್ನ ಚೇಂಜ್ ಮಾಡುತ್ತೆ. ಈ ಚಿತ್ರದ ನಿರ್ದೇಶಕರಾದಂತಹ ಸಂಜಯ್ ಲೀಲಾ ಬನ್ಸಾಲಿ ಅವರು ರಣವೀರ್ಗೆ ಡೈಲಾಗ್ ಮೆಮೊರೈಸ್ ಮಾಡದೆ ಇನ್ಸ್ಟೆಂಟ್ ಇಂಪ್ರೂವೈಸೇಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರಂತೆ. ಈ ಚಿತ್ರ ಮತ್ತೆ ಅವ್ರನ್ನ ಬ್ಯಾಕ್ ಟು ಟ್ರ್ಯಾಕ್ ಕರ್ಕೊಂಡ್ ಬರುತ್ತೆ. ಅದಾದ ನಂತರ ಸಕ್ಸಸ್ ಕುದುರೆಯ ಲಗಾಮ್ ಹಿಡ್ಕೊಂಡವರು ಬಿಡ್ಲೇ ಇಲ್ಲ.
ಗುಂಡೆ, ದಿಲ್ ಧಡ್ಕನೆ ದೋ, ಬಾಜಿರಾವ್ ಮಸ್ತಾನಿ, ಸಿಂಬಾ, ರಾಕಿ और ರಾಣಿ ಕಿ ಪ್ರೇಮ್ ಕಹಾನಿ ಅನ್ನುವಂತಹ ಸಿನಿಮಾಗಳಲ್ಲಿ ಹಿಟ್ ಮೇಲೆ ಹಿಟ್ ಕೊಡ್ತಾ ನಮ್ಮೆಲ್ಲರ ರ್ಯಾಂಬೋ ಆಗ್ತಾರೆ. ಇನ್ನು ಇತ್ತೀಚೆಗೆ 2025ರ ಕೊನೆಯಲ್ಲಿ ಬಂದಂತಹ ದುರಂಧರ್ ಚಿತ್ರ ಬಾಕ್ಸ್ ಆಫೀಸ್ ಅಲ್ಲಿ ಧೂಳಿ ಪಟ ಮಾಡಿತು. ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಆಫ್ ದ ಇಯರ್ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರ ಕೂಡ ಆಗುತ್ತೆ. ಬರೋಬ್ಬರಿ 1300 ಕೋಟಿ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ರಣಬೇಟೆಗಾರ ಆಗ್ತಾರೆ. ಇದಾಗಿತ್ತು ಒಂದು ಕಾಲದಲ್ಲಿ ಸಿಂಪಲ್ ಡೈಲಾಗ್ ಹೊಡೆಯೋದಕ್ಕೆ ಕೂಡ ಫಂಬಲ್ ಮಾಡ್ತಾ ಇದ್ದಂತಹ ಗಲ್ಲಿ ಬಾಯ್ ಈಗ 400 ಕೋಟಿಯ ನೆಟ್ವರ್ತ್ ಇರುವಂತಹ ರಿಯಲ್ ಲೈಫ್ ದುರಂಧರ್ ಆಗಿರುವಂತಹ ದಿ ಗ್ರೇಟ್ ರಣವೀರ್ ಸಿಂಗ್ ಬೌನಾನಿ ಅವರ ಅನ್ಟೋಲ್ಡ್ ಸ್ಟೋರಿ. ಈ ಅನ್ಟೋಲ್ಡ್ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈನಿಂಗ್ ಆಫ್, ಮನು.